ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ. ಹಾಗೆ ಹೊಸ್ತಾ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಂದಿನ ಸಂಚಿಕೆ ಬಗ್ಗೆ ನೋಡೋಣ ಬನ್ನಿ. ಸಾಹೇಬ್ರಿಗೆ ಹೇಳಾದ್ಮೇಲೆ ಅಶ್ವಿನಿನ ಫೋನ್ ಮಾಡಿ ಕರೆಸ್ಕೊಳ್ತಾಳೆ. ಅವಾಗ ಅಶ್ವಿನಿ ಬಂದ್ಬಿಟ್ಟು, ಹೇಳಿ ಮೇಡಮ್, ಕರೆದಿದ್ರೆ ಬರ್ತಿದ್ದೆ, ಏನಕ್ಕೆ ಫೋನ್ ಮಾಡಿದ್ರಿ ನೀವು ಅಂತ ಹೇಳ್ತಾರೆ. ಏನು ನನ್ನ ಮಗಳಿಗೆ ನೀನು ಹೇಳಿರೋದು ಅಂತ ಕೇಳ್ತಾಳೆ. ನಾನು ಹೇಳಿದ್ದೀನಿ, ಇರೋದನ್ನೇ ಅಲ್ವಾ ಹೇಳಿರೋದು, ನಿಮ್ಮ ಮಗಳು ಅಂಜಲಿ ಮಾಡಿರೋದನ್ನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಲಚಿಕೇತ್ನ ನೀವು ಎಷ್ಟೇ ಪ್ರಯತ್ನ ಪಟ್ಟರು ನಾನು ಲಚಿಕೇತ್ನ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ, ನಾನೇ ಅವನ್ನ ಮದುವೆ ಆಗೋದು ಅಂತ ಕೂಡ ಅಶ್ವಿನಿ ಹೇಳ್ತಾಳೆ. ಆವಾಗ ಶಾಕಲ್ಲಿ ಅಂಜಲಿ ಹಾಗೆ ಅವರ ಅಮ್ಮ ಕೂಡ ಅಶ್ವಿನಿ ನೋಡ್ತಾರೆ. ಅದು ಹೇಗೆ ಮದುವೆ ಆಗ್ತೀವೋ ನಾನು ನೋಡ್ತೀನಿ ಅಂತೇಳಿ ಅಶ್ವಿನಿ ಅಂಜಲಿಗೆ ಹೇಳ್ತಾಳೆ. ಸಿಟ್ಟು ಮಾಡಿಕೊಂಡು ಅಂಜಲಿರಮ್ಮ ಇಬ್ಬರು ಕೂಡ ಬೈತಾ ಇರ್ತಾರೆ ಅಶ್ವಿನಿಗೆ. ಅದು ಹೇಗೆ ಮಾಡ್ತೀವೋ ನೋಡ್ತೀನಿ ನಾನು ಅಂತೇಳಿ. ಏನೇ ಬೇಕು, ಏನಕ್ಕೋಸ್ಕರ ನಿನಗೆ ಕೆಲಸ ಮಾಡ್ತಾ ಇದೀಯಾ, ನಿನಗೆ ಏನು ಬೇಕು ಕೇಳೋ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ದೇವಯಾನಿ ಹೇಳ್ತಾಳೆ. ನನಗೆ ಈ ಮನೆ ಆಸ್ತಿ ಅಷ್ಟು ಬೇಕು, ಈ ಆಸ್ತಿನ ನನ್ನ ಹೆಸರಿಗೆ ಮಾಡಿಸ್ಕೊಡಿ, ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಅಂಜು ಮತ್ತೆ ದೇವಯಾನಿ ಇಬ್ರು ಕೂಡ ಫುಲ್ ಶಾಕ್ ಆಗ್ತಾರೆ. ಆಗ ನೋಡಿ, ನೀವು ಪೂರ್ತಿ ಆಸ್ತಿ ಒಂದ್ ಕಡೆ ಇಟ್ಟು ನಚಿಕೇತ್ನ ಒಂದ್ ಕಡೆ ಇಟ್ರು ನಾನು ಬೇಕು ಅಂತ ಕೇಳೋದು ಅದು ನಚಿಕೇತ್ನೆ, ನಾನು ನಚಿಕೇತ್ನ ಮದ್ವೆ ಹಾಗೆ ಹಾಕ್ತೀನಿ, ಇದು ಓಪನ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಈ ಅಶ್ವಿನಿ ಅಲ್ಲಿಂದ ಹೋಗ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡಂತಹ ಅಂಜನಾ ಈ ಅಶ್ವಿನಿದು ಯಾಕೋ ತುಂಬಾನೇ ಅತಿ ಆಯ್ತು, ಇವಳು ಮುಂದೆ ನಾನು ನನ್ನ ಅಚ್ಚಿನ ಮದ್ವೆ ಹಾಗೆ ಹಾಕ್ತೀನಿ, ನಾನು ಅಜಿತ್ಗೆ ಹಾಕ್ಬೇಕು ಅಂತಿದ್ನಲ್ಲ ರಿಂಗು, ಅದನ್ನ ನಾನು ನಚಿಕೇತ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಚಾಲೆಂಜ್ ಮಾಡ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡಂತಹ ದೇವಯ್ಯನಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಒಂದ್ ಜೋಡಿ ಬಂದಿದ್ದಾಯ್ತು. ಅಲ್ಲ ಕಣೋ, ನಾನ್ ನಿನಗೆ ಏನಂತ ಹೇಳಿದ್ದೆ ನೆನ್ಪಿದ್ಯಾ, ಭೂಮಿ ಹತ್ರ ಬಾಯ್ಲಿ ಅಂತ ಹೇಳ್ಬಿಟ್ಟು ಭೂಮಿನ ಅಜ್ಜಿ ಹತ್ರ ಕರೀತಾರೆ. ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ವ್ಯಾಲೆಂಟೈನ್ಸ್ ಡೇನ ಆಚರಣೆ ಮಾಡ್ಬೇಕು ಅಂತ ಹೇಳಿ ತುಂಬಾನೇ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ಅಜ್ಜಿನೂ ಕೂಡ ಹತ್ರ ಕರೀತಿದ್ದಾಗೇನೆ ಹತ್ರ ಬಂದ್ಬಿಟ್ಟು, ಏನಜ್ಜಿ, ಏನೋ ನಮ್ಮಿಬ್ರಿಗೂ ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ ಹೇಳಿ ಅಜಿತ್ ಕೇಳ್ತಾ ಇರ್ಬೇಕಾದ್ರೆ, ನೀವಿಬ್ರು ಸೇರ್ಕೊಂಡು ನಮಗ್ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇರ್ತಾರೆ. ನಾವು ಗಿಫ್ಟ್ ಕೊಡ್ಬೇಕಾ ಅಂತ ಹೇಳಿ ಶಾಕ್ ಆದಾಗ, ಹೌದು, ನೀವು ಹನಿಮೂನ್ಗೆ ಹೋದಾಗ ನಾನು ಏನಂತ ಹೇಳಿ ಕಳ್ಸಿದ್ದೆ ನೆನ್ಪಿದ್ಯಾ, ಹೇಳಿ ನೋಡೋಣ ಅಂತ ಅಜಿತ್ ಹೇಳ್ತಾ ಇರ್ಬೇಕಾದ್ರೆ, ಏನಜ್ಜಿ ನನಗೇನು ನೆನಪೇ ಆಗ್ತಿಲ್ಲ ಅಂತ ಹೇಳಿ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ಈ ರೀತಿ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನೀವಿಬ್ರು 3 ಜನ ಆಗಿ ಬರ್ಬೇಕು ಅಂತ ಹೇಳಿ ನಾನು ಹೇಳಿರ್ಲಿಲ್ವಾ, ನೋಡಿ ನೀವು ನನಗೆ ಆದಷ್ಟು ಬೇಗ ಮೊಮ್ಮಗನ ಕೊಡ್ಬೇಕು ಅಂತ ಹೇಳಿರ್ಲಿಲ್ವಾ, ಈ ತರ್ಲೆಗಳ ಎಲ್ಲ ಗೊತ್ತಿದ್ರು ಕೂಡ ನಾಟಕ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ರೀತಿ ಹೇಳ್ತಾ ಇರ್ತಾರೆ. ಸರಿ ಆಯ್ತು, ನಾವು ಆದಷ್ಟು ಬೇಗ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಜಿತ್ ಭೂಮಿ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ, ಹುಷಾರು ಕಣೋ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಈ ರೀತಿ ಎಲ್ಲ ಕಳ್ಸಿಕೊಡ್ತಾರೆ. ವಾವ್, ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಲ್ಲ ಇಷ್ಟೊಂದು ಡೆಕೋರೇಷನ್ ಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತಲ್ವಾ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲ ಸಾಹೇಬ್ರೆ ಬೇಕಾಗಿತ್ತು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ನನ್ನ ಮೈದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಭೂಮಿ ನಚಿಕೇತ್ನ ಹೊಗಳೋದಿಕ್ಕೆ ಶುರು ಮಾಡ್ತಾರೆ. ಹೌದೌದು ಬೇಕಾಗಿತ್ತು, ನನಗೂ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾರೆ. ಈ ರೀತಿ ಒಬ್ರಿಗೊಬ್ರು ಕುತ್ಕೊಂಡಿರ್ತಾರೆ. ಇನ್ನು ಈ ಟೈಮ್ನ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಬಿಡೋಣ ಅಂತ ಹೇಳಿ ಅಜಿತ್ ಕೂಡ, ಭೂಮಿ ನಾನು ನಿನ್ನ ಹತ್ರ ತುಂಬಾ ದಿವಸದಿಂದ ಏನೋ ಹೇಳ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದೀನಿ ಭೂಮಿ, ನನ್ನ ಮನಸ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಾ ಇದ್ದೀನಿ, ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡೋದಕ್ಕೆ ಒಂದು ಹೂವಿನ ಬೊಕ್ಕೆನ ಹಿಡ್ಕೊಂಡು ಮಂಡಿ ಊರಿ, ನೋಡು ಭೂಮಿ, ನೀನು ನನ್ನ ಕಲ್ಲಿ ಚಂದ್ರನ ತರ ಕಥೆಯಾಗಿ ಉಳ್ಕೊಂಡ್ಬಿಟ್ಟಿದ್ಯಾ ಭೂಮಿ ಅಂತ ಹೇಳಿ ಅಜಿತ್ ಹೇಳ್ತಾ ಇರ್ತಾರೆ. ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ಈ ಕಡೆ ಭೂಮಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರ್ತದೆ. ಭೂಮಿಗೆ ಖುಷಿ ಆಗ್ತಾ, ಭೂಮಿ ನೀನು ನನ್ನ ಜೊತೆ ನಿನ್ನ ಕತೆ ಅನ್ನೋ ಹಾಗೆ ನಿನ್ನ ಜೀವನದಲ್ಲಿ ಪ್ರತಿ ಕ್ಷಣ ಪ್ರತಿ ದಿನನೂ ಕೂಡ ನನ್ನ ಜೊತೆಗೆ ಇರಬೇಕು ಭೂಮಿ ಕೊನೆವರೆಗೂ ಅಂತ ಹೇಳಿ, ಐ ಲವ್ ಯು ಭೂಮಿ, ನಾನು ನಿನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಜಿತ್ ಅವರು ಹೇಳ್ತಾ ಇರ್ಬೇಕಾದ್ರೆ, ಈ ಕಡೆ ಭೂಮಿನೂ ಕೂಡ ಓಡ್ಕೊಂಡು ಬಂದು, ಸಾಹೇಬ್ರೆ ಐ ಲವ್ ಯು ಸೋ ಮಚ್ ಸಾಹೇಬ್ರೆ, ನಾನು ಕೂಡ ನಿಮ್ಮ ಮನ್ಸಲ್ಲಿ ತುಂಬಾನೇ ನಿಮ್ ಬಗ್ಗೆ ನಾನು ಪ್ರೀತಿನ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ, ನೀವ್ ಇಲ್ದೆ ನನಗೆ ಜೀವನನೇ ಇಲ್ಲ ಅಂತ ಹೇಳಿ ಅನಿಸ್ತಾ ಇದೆ. ಒಂದೊಂದು ಕ್ಷಣ ಒಂದೊಂದು ದಿನ ಪ್ರತಿ ಒಂದು ದಿನಾನೂ ಕೂಡ ನಾನು ನಿಮ್ಮನ್ನ ಯಾವಾಗ್ಲೂ ಕನ್ವರ್ಸ್ತಾನೆ ಇರ್ತೀನಿ ಸಾಹೇಬ್ರೆ, ನೀವು ನನಗೆ ಬೇಕು ಸಾಹೇಬ್ರೆ ಬೇಕು ಅಂತ ಹೇಳ್ಬಿಟ್ಟು ಭೂಮಿನೂ ಕೂಡ ಹೇಳ್ತಾಳೆ. ಹಾಗೆ ಇಬ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಭೂಮಿ ನಿಜ ಹೇಳ್ತಾ ಇದೆಯಾ ಅಂತ ಅಜಿತ್ ಕೇಳಿದಾಗ, ಹೌದು ಸಾಹೇಬ್ರೆ ನಿಜವಾಗ್ಲು ಅಂತ ಹೇಳ್ಬಿಟ್ಟು ಭೂಮಿನೂ ಕೂಡ ಅಜಿತ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಳ್ತಾರೆ. ಇದು ಅಜಿತ್ಗೆ ಕನ್ಸಾಗಿರುತ್ತೆ. ಕುತ್ಕೊಂಡಿರೋ ಜಾಗದಲ್ಲೇ ಕನ್ಸ್ ಕಾಳ್ತಾ ಇರ್ತಾರೆ. ಆಗ ಒಬ್ರನ್ನ ಒಬ್ರು ಮತ್ತೆ ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ. ಆದ್ರೆ ಇವ್ರಿಗೆ ಅಷ್ಟಲ್ಲೇ ಭೂಮಿಗೆ ಒಂದು ಫೋನ್ ಕೂಡ ಬರುತ್ತೆ. ಅಯ್ಯೋ ಸಾಹೇಬ್ರೆ, ಲಕ್ಷ್ಮಕ್ಕ ಫೋನ್ ಮಾಡಿದ್ದಾರೆ, ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಫೋನ್ ಹಿಡ್ಕೊಂಡು ಲಕ್ಷ್ಮಿ ಫೋನಲ್ಲಿ ಮಾತಾಡ್ತಾ, ಲಕ್ಷ್ಮಕ್ಕ, ಅಮ್ಮ ಚೆನ್ನಾಗಿದ್ದಾರೆ ಲಕ್ಷ್ಮಕ್ಕ, ಏನು ತೊಂದರೆ ಇಲ್ಲ ಅಂತ ಹೇಳಿ ಭೂಮಿ ಮಾತಾಡ್ತಾ ಇರ್ಬೇಕಾದ್ರೆ, ಭೂಮಿಗೆ ನಾನು ಪ್ರಪೋಸ್ ಮಾಡಿದೆ ಅಂತಂದ್ರೆ ಭೂಮಿ ನಿಜವಾಗ್ಲೂ ನನ್ನ ಪ್ರಪೋಸ್ನ ಒಪ್ಕೊಳ್ತಾಳ ಅಂತ ಹೇಳಿ ಮತ್ತೆ ಕನ್ಸ್ ಕಾಣೋದಕ್ಕೆ ಶುರು ಮಾಡ್ತಾನೆ. ಸಾಹೇಬ್ರೆ ಏನ್ ಹೇಳ್ತಾ ಇದ್ದೀರಾ, ನಮ್ದು 1 ವರ್ಷಕ್ಕೆ ಅಂತ ಹೇಳಿ ಅಗ್ರಿಮೆಂಟ್ ಆಗಿರೋ ಮದ್ವೆ ಅಲ್ಲ ಸಾಹೇಬ್ರೆ, ಇಬ್ಬರಲ್ಲಿ ಒಬ್ರು ಮನ್ಸಲ್ಲೂ ಕೂಡ ಈ ರೀತಿ ಪ್ರೀತಿ ಬಂತು ಅಂತಂದ್ರೆ ಅದನ್ನ ಇನ್ನೊಬ್ರು ಮುರಿಬಹುದು ಸಾಹೇಬ್ರೆ, ನಾನ್ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ, ನಾನು ನಿಮ್ ಜೊತೆ ಒಂದು ಕ್ಷಣನೂ ಇರೋದಿಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಭೂಮಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ.
ಭೂಮಿ ಭೂಮಿ ಅಂತ ಹೇಳಿ ಅಜಿತ್ ಕೂಡ ಕೂಗ್ತಾ ಇರ್ತಾನೆ. ಆದ್ರೆ ಭೂಮಿ ನಿಂತ್ಕೊಳ್ಳೋದಿಲ್ಲ. ಆಗ ಜೋರಾಗಿ ನಿಜವಾಗ್ಲೂ ಸಹ ಕೂಗೋದಕ್ಕೆ ಶುರು ಮಾಡಿದಾಗ, ಅಯ್ಯೋ ಸಾಹೇಬ್ರೆ ಏನಾಯ್ತು ಸಾಹೇಬ್ರೆ ಅಂತ ಹೇಳಿ ಭೂಮಿ ಬಂದು ಕೇಳ್ತಾ ಇರ್ತಾಳೆ. ಆಗ ಏನಿಲ್ಲ ಭೂಮಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮತ್ತೆ ಭೂಮಿ ಕೈನ ಇಟ್ಕೊಂಡು ಅಜಿತ್ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ನ ಜೊತೆ ನನ್ನ ಕತೆ ಅನ್ನೋ ಒಂದು ಈ ಸಾಂಗಿಗೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ತುಂಬಾನೇ ಅದ್ಭುತವಾಗಿ ಸ್ಟೆಪ್ಸ್ ನ ಹಾಕ್ತಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಒಬ್ರನ್ನ ಒಬ್ರು ಎಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ. ಆದ್ರೆ ಇಬ್ರಿಗೂ ಸಹ ಅವರವರ ಪ್ರೀತಿಯನ್ನ ಹೇಳ್ಕೊಳ್ಳೋದಿಕ್ಕೆ ತುಂಬಾನೇ ಭಯ ಪಡ್ತಾ ಇರ್ತಾರೆ. ಎಲ್ಲಿ ಒಪ್ಕೊಳ್ಳೋದಿಲ್ವೋ, ಎಲ್ಲಿ ನಾವಿಬ್ರು ಕೂಡ ಶಾಶ್ವತವಾಗಿ ದೂರ ಆಗ್ಬಿಡ್ತೀವೋ ಅಂತ ಹೇಳ್ಬಿಟ್ಟು ಈ ರೀತಿ ಭಯ ಪಡ್ತಾ ಎಷ್ಟು ಒದ್ದಾಡ್ತಾ ಇರ್ತಾರೆ ಅಂತಂದ್ರೆ ಅದನ್ನ ನೋಡ್ತಾ ಇದ್ರೆ ನಮ್ಗೂ